ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ತಾಳಿಕಟ್ಟೆ ಒಡೆಯರಹಳ್ಳಿ ಗ್ರಾಮ ವ್ಯಾಪ್ತಿಯ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗಂಭೀರ ನಿಯಮ ಉಲ್ಲಂಘನೆ ಹಾಗೂ ಸಾರ್ವಜನಿಕ ಹಣ ದುರುಪಯೋಗದ ಆರೋಪಗಳು ಕೇಳಿಬಂದಿವೆ. ಸುಮಾರು 60 ಲಕ್ಷ ರು ವೆಚ್ಚದ ಈ ಯೋಜನೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಎಂದು ತಾಳಿಕಟ್ಟೆ ಗ್ರಾಮದ ರೇವಣ್ಣ ಆರೋಪಿಸಿದ್ದಾರೆ. ಒಡೆಯರಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿರುವ ಈ ಕೆರೆ ಸುಮಾರು 40 ಎಕರೆ ವಿಸ್ತೀರ್ಣ, 200 ಅಡಿ ಉದ್ದದ ಕೋಡಿ ಹಾಗೂ 1 ಕಿಲೋಮೀಟರ್ ಉದ್ದದ ಏರಿ ಹೊಂದಿದ್ದರೂ ಸ್ಥಳದಲ್ಲಿ ಯಾವುದೇ ವಾಸ್ತವಿಕ ಕಾಮಗಾರಿ ನಡೆಯದೇ ಇದ್ದರೂ ಹೊಳಲ್ಕೆರೆ ಸಣ್ಣ ನೀರಾವರಿ ಇಲಾಖೆಯ ಎಇಇ, ಜೆಇ ಹಾಗೂ ಗುತ್ತಿಗೆದಾರರಿಗೆ ಎಂಬಿ ಅಂದರೆ ಮೆಜರ್ಮೆಂಟ್ ಬುಕ್ ಅಳತೆ ಪುಸ್ತಕ ಬರೆದುಕೊಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಹೊರಿಸಿದ್ದಾರೆ. ಈ ಅಕ್ರಮದ ವಿರುದ್ಧ ದಿನಾಂಕ 13/12/2023ರಂದು ತಾಳಿಕಟ್ಟೆ ರೇವಣ್ಣ ಅವರು ಹೊಳಲ್ಕೆರೆ ತಾಲೂಕು ಕಚೇರಿ ಮುಂದೆ 1 ದಿನದ ಧರಣಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು. ಈ ವೇಳೆ ಮಾನ್ಯ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅದರ ವರದಿಯನ್ನು 21/5/2025ರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿದ್ದರು. ಆದರೆ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಯಾವುದೇ ಶಿಸ್ತುಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದರೂ ಯಾವುದೇ ಸ್ಪಷ್ಟಕ್ರಮ ಕೈಗೊಳ್ಳಲಾಗಿಲ್ಲ. ಈ ಹಿನ್ನೆಲೆ ಯೋಜನೆಯ ಅನುಷ್ಠಾನದಲ್ಲಿ ಹೊಳಲ್ಕೆರೆ ಸಣ್ಣ ನೀರಾವರಿ ಇಲಾಖೆಯ ಎಇಇ, ಜೆಇ ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಕಾಣುತ್ತಿದ್ದು, ನಿಯಮಾನುಸಾರ ಕಾಮಗಾರಿ ನಡೆಯದೆ ಸಾರ್ವಜನಿಕ ಹಣ ದುರುಪಯೋಗವಾಗುತ್ತಿದೆ ಎಂದು ರೇವಣ್ಣ ಆರೋಪಿಸಿದ್ದಾರೆ. ಇದಲ್ಲದೆ ಈ ಕಾಮಗಾರಿಗೆ ಸಂಬಂಧಿಸಿ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ಮೇಲೆಯೂ ಅನುಮಾನಗಳು ವ್ಯಕ್ತವಾಗಿವೆ ಎಂದು ತಿಳಿದುಬಂದಿದೆ. ಗುತ್ತಿಗೆದಾರರನ್ನು ತಕ್ಷಣವೇ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸ್ವತಂತ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ತಾಳಿಕಟ್ಟೆ ರೇವಣ್ಣ ಅವರು ಮತ್ತೊಮ್ಮೆ ಧರಣಿ ಉಪವಾಸ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ತಾಳಿಕಟ್ಟೆ ರೇವಣ್ಣನವರು ಸಿ-ಟೌನ್ ನ್ಯೂಸ್ಗೆ ಮಾತನಾಡಿದರು. ಹೊಳಲ್ಕೆರೆ ತಾಲ್ಲೂಕು ತಾಳಿಕಟ್ಟೆ ಗ್ರಾಮದಲ್ಲಿ ತಾಳಿಕಟ್ಟೆ ಒರಳ್ಳಿ ಕೆರೆ 60 ಲಕ್ಷ ಹಣ ದುರ್ಬಳಕೆ ಸಣ್ಣ ನೀರಾವರಿ ಇಲಾಖೆಯಿಂದ. ಈ ಕೆರೆಯನ್ನು ಅಭಿವೃದ್ಧಿಪಡಿಸದೆ ಸಣ್ಣ ನೀರಾವರಿ ಇಲಾಖೆ ಎಡಬ್ಲ್ಯೂ ಮತ್ತು ಜೆಇ ಇವರು ಗುತ್ತಿಗೆದಾರರಿಗೆ ಎಂಬಿ ಪುಸ್ತಕವನ್ನು ಬರೆದುಕೊಟ್ಟಿರ್ತಾರೆ. ಸುಮಾರು ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹೊಳಲ್ಕೆರೆ ತಾಲ್ಲೂಕು ಕಚೇರಿಯಲ್ಲಿ ಈ ವಿಚಾರವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗ ಮಾನ್ಯ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ 2/5/2025ರಂದು ತಾಳಿಕಟ್ಟೆ ಕೆರೆ ಅಭಿವೃದ್ಧಿಯಾಗದಿರುವ ಬಗ್ಗೆ ವರದಿ ಕೊಟ್ಟಿರುತ್ತಾರೆ ಜಿಲ್ಲಾಧಿಕಾರಿ ಕಚೇರಿಗೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳನ್ನು ನಾನು ಭೇಟಿಯಾದಾಗ ಜಿಲ್ಲಾಧಿಕಾರಿಗಳು ಎಸಿ ಅವರಿಗೂ ಮತ್ತು ಸಣ್ಣ ನೀರಾವರಿ ಇಲಾಖೆ ಮುಖ್ಯ ಅಭಿಯಂತರರಿಗೂ ಕೂಡ ಚಿತ್ರದುರ್ಗ ಇವರಿಗೆ ಜಂಟಿ ತನಿಖೆಗೆ ಆದೇಶ ಮಾಡಿರುತ್ತಾರೆ. ಚಿತ್ರದುರ್ಗ ಎಸಿ ಅವರು ಸೆಪ್ಟೆಂಬರ್ 25, 2025 ಇಸ್ವಿಯಲ್ಲಿ ಸ್ಥಳ ತನಿಖೆ ಮಾಡಿ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಇದುವರೆಗೂ ಕೊಟ್ಟಿರುವುದಿಲ್ಲ. ಆದ್ದರಿಂದ ಇವತ್ತು ಯಾವುದೇ ಜಿಲ್ಲಾಧಿಕಾರಿ ಕಚೇರಿಯಿಂದ ಯಾವುದೇ ಇದುವರೆಗೂ ಕ್ರಮ ಆಗದಿರುವ ಬಗ್ಗೆ ಮತ್ತು ಹೊಳಲ್ಕೆರೆ ತಾಲ್ಲೂಕು ಶಾಸಕರ ನಿಷ್ಕ್ರಿಯ ಆಡಳಿತ ಮತ್ತು ಸಿದ್ದರಾಮಯ್ಯನವರ ನಿಷ್ಕ್ರಿಯ ಮತ್ತು ಅಸಮರ್ಥ ಆಡಳಿತ, ಹೊಳಲ್ಕೆರೆ ತಾಲ್ಲೂಕು ತಹಸೀಲ್ದಾರ್ ಹೊಳಲ್ಕೆರೆ ಶಾಸಕರಾದ ಎಂ ಚಂದ್ರಪ್ಪನವರು ತಕ್ಷಣವೇ ಈ ಕಾಮಗಾರಿಗೆ ಭೇಟಿ ನೀಡಿ ತಕ್ಷಣವೇ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇಲ್ಲವಾದಲ್ಲಿ ತಮ್ಮ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೊಲಗಲಿ ಎಂದು ಆಗ್ರಹಪಡಿಸುತ್ತೇನೆ. ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸಿ ಅವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆ ಮಾಡಿ ತಕ್ಷಣ ಸಣ್ಣ ನೀರಾವರಿ ಇಲಾಖೆ, ಹೊಳಲ್ಕೆರೆ ಎಡಬ್ಲ್ಯೂ ಮತ್ತು ಜೆಇ ವಿರುದ್ಧ ತನಿಖೆ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಲು, ಕ್ರಿಮಿನಲ್ ಕೇಸ್ ದಾಖಲಿಸಲು ಮತ್ತು ಗುತ್ತಿಗೆದಾರರಿಗೆ ತನ್ನ ಪರವಾನಗಿಯನ್ನು ರದ್ದುಪಡಿಸಿ
ಆ, ಕಪ್ಪು ಪಟ್ಟಿಗೆ ಸೇರಿಸಲು ಜಿಲ್ಲಾಧಿಕಾರಿಗಳು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಶಾಸಕ ಎಂ ಚಂದ್ರಪ್ಪ ಶಾಸಕರು ಹೊಳಲ್ಕೆರೆ ಇವರಲ್ಲಿ ಆಗ್ರಹಪಡಿಸುತ್ತೇನೆ. ಒಡರಳ್ಳಿ ಸರ್ವೆ ನಂಬರ್ 16 ಮತ್ತು ಇತರೆ ಸರ್ವೆ ನಂಬರಲ್ಲಿ ತಾಳಿಕಟ್ಟೆ ಒಡರಳ್ಳಿ ಕೆರೆ ಬರುತ್ತೆ. ಸುಮಾರು 1 ಕಿಲೋಮೀಟರ್ ಉದ್ದ ಇದೆ ಏರಿ, 200 ಮೀಟ್ರ್ ಕೋಡಿ ಇದೆ, 40 ಎಕರೆ ಬೌಂಡ್ರಿಯಲ್ಲಿ ವಿಸ್ತೀರ್ಣ ಇದೆ ಕೆರೆ. ಇವರು ಮಾಡಿರೋದು ವರದಿ ಕೊಟ್ಟಿರೋದು ಗೋಕಟ್ಟೆ 1 ಎಕರೆ. ಕೊನೆಗೆ ನನ್ನ ನಿಲುವು, ಶಾಸಕರಾದ ಎಂ ಚಂದ್ರಪ್ಪನವರು ಅವರ ಅವಧಿಯಲ್ಲಿ ಇಡೀ ತಾಲೂಕಿನಂಥ ಕೆರೆಗಳನ್ನು ಕೆಲಸ ಸರಿಯಾಗಿ ಮಾಡಿಲ್ಲ, ನಾಮಫಲಕ ಹಾಕಿಲ್ಲ, ಇಷ್ಟು ದುಡ್ಡು ಅಂತ ಅಮೌಂಟ್ ಜನರಿಗೆ ಮಾಹಿತಿ ಇಲ್ಲ. ಇಡೀ ತಾಲೂಕಿನಾಗೆ ಕೆರೆಗಳು ಅಭಿವೃದ್ಧಿ ಆಗದೆ ಕೆಲಸ ನಡೀತಾ ಇದ್ದಾವೆ, ಹಣ ದುರ್ಬಳಕೆ ಆಗ್ತೈತೆ. ಅವರು ರಾಜೀನಾಮೆ ಕೊಡಬೇಕು ಶಾಸಕರು ಎಂ ಚಂದ್ರಪ್ಪನವರು. ಮತ್ತು ಸಿದ್ದರಾಮಯ್ಯ ಸರ್ಕಾರ ತನಿಖೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಗುತ್ತಿಗೆದಾರರಿಗೆ ಪರವಾನಗಿಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಇಷ್ಟು ನನ್ನ ಆಗ್ರಹ. ಎಷ್ಟು ಬಂದಿದೆ ಅಂತೇಳಿ ಇದು ಮಾಡಬೇಕು. ಆಮೇಲೆ ಎಷ್ಟು ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ, ಎಷ್ಟು ದಿನದಲ್ಲಿ ಮುಕ್ತಾಯ ಆಗುತ್ತೆ, ಇದನ್ನೆಲ್ಲ ನಾಮಫಲಕದಲ್ಲಿ ಅಳವಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಇವರು ನಾಮಫಲಕ ಅಳವಡಿಸ್ದಂಗೆ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ ನಾನು ಮುಂದಿನ ಶಾಸಕರ ವಿರುದ್ಧ, ಸಿದ್ದರಾಮಯ್ಯನ ಸರ್ಕಾರ ವಿರುದ್ಧ, ಜಿಲ್ಲಾಡಳಿತದ ವಿರುದ್ಧ, ಸಣ್ಣ ನೀರಾವರಿ ಇಲಾಖೆ ವಿರುದ್ಧ ನಾನು ಉಗ್ರವಾಗಿ ಉಪ ಸತ್ಯಾಗ್ರಹ ಹೋರಾಟ ಮಾಡ್ತೀನಿ. ತಮ್ಮ ಹೆಸರು ತಾಳಿಕಟ್ಟೆ ರೇವಣ್ಣ ಅಂತ, ಹೊಳಲ್ಕೆರೆ ತಾಲೂಕು, ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್ ಧನ್ಯವಾದಗಳು.